ನಮ್ಮ ದೇಶದಲ್ಲಿ ಅಸ್ಸಾಂ ರಾಜ್ಯದಲ್ಲಿ ಇತ್ತೀಚೆಗೆ ಬಂದಿರುವಂತಹ ಭೀಕರವಾದಂತಹ ಒಂದು ಪ್ರವಾಹ ಪರಿಸ್ಥಿತಿ ಅಲ್ಲಿನ ಜನಜೀವನವನ್ನ ಸಂಪೂರ್ಣ ಸರ್ವನಾಶ ಮಾಡಿದೆ. ಮಳೆಯ ಪ್ರವಾಹದಿಂದಾಗಿ ಬ್ರಹ್ಮಪುತ್ರ ನದಿ ಉಕ್ಕಿ ಹರಿದು ಇಡೀ ಅಸ್ಸಾಮಿನ ಜನಜೀವನ ಪ್ರತಿ ಹಂತದಲ್ಲಿ ಕೂಡ ಜೀವವನ್ನು ಕೈಯಲ್ಲಿ ಹಿಡ್ಕೊಂಡು ಜೀವನ ನಡೆಸುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಒಂದು ಪ್ರವಾಹಕ್ಕೆ ಒಳಗಾಗಿರುವಂತಹ ಜಿಲ್ಲೆಗಳಾದ ಗೋಲ್ಘಾಟ್, ಶಿವಸಾಗರ, ಬಿಸ್ವನಾಥ್, ಚರಾಡಿಯಾ, ಕಾಮರೂಪ, ಜೋಹಾರತ್, ಧೇಮಾಜಿ, ನಾಗಾಂವ್ 8 ಜಿಲ್ಲೆಗಳು, ಸುಮಾರು 21 ಕಂದಾಯ ವಲಯಗಳು, 437 ಗ್ರಾಮಗಳು ಇನ್ನೂ ಬಾಧಿತವಾಗಿವೆ. 2,12,400ಕ್ಕೂ ಹೆಚ್ಚು ಜನರು ಅವರ ಜೀವನ ಬೀದಿ ಪಾಲಾಗಿದೆ. ಚರಾಡಿಯಾ ಅನ್ನುವಂಥ ಒಂದು ಜಿಲ್ಲೆಯಲ್ಲಿ ಅತ್ಯಂತ ಕೆಟ್ಟದಾದ ಪರಿಸ್ಥಿತಿ ನಿರ್ಮಾಣ ಆಗಿದೆ. 80,000 ಜನರು ನಿರಾಶ್ರಿತರಾಗಿದ್ದಾರೆ. ಶಿವಸಾಗರದಲ್ಲಿ 71,000, ಹಾಗೆಯೇ ಜೋಹಾರ್ ಜಿಲ್ಲೆಯಲ್ಲಿ 40,000ಕ್ಕೂ ಹೆಚ್ಚು ಜನರು ನಿರಾಶ್ರಿತರಾಗಿದ್ದಾರೆ. 17,198 ಹೆಕ್ಟೇರ್ ಬೆಳೆ ಪ್ರದೇಶವು ಮುಳುಗಡೆಯಾಗಿದೆ. ರಸ್ತೆಗಳು, ಸೇತುವೆಗಳು, ಒಡ್ಡುಗಳು, ಶಾಲೆಗಳು, ಮನೆಗಳು ತೀವ್ರವಾಗಿ ಹಾನಿಗೊಳಗಾಗಿವೆ. ಈ ವರ್ಷ ಸಾವಿನ ಸಂಖ್ಯೆ 80ಕ್ಕೆ ಏರಿದೆ. ಕೊನೆಯ 2 ಸಾವುಗಳು ಶಿವಸಾಗರನಿಂದ ವರದಿಯಾಗಿದ್ದು, ಅವರಲ್ಲಿ ಒಬ್ಬ ಬಾಲಕ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾನೆ. ಆದರೆ ಈ ಸುವಾಹನ ಮೂಲಗಳ ಪ್ರಕಾರ ಪರಿಸ್ಥಿತಿ ತುಂಬಾ ಕೆಟ್ಟದಾಗಿದೆ. ಜುಲೈ 24ರಂದು 11 ಜಿಲ್ಲೆಗಳ 883 ಹಳ್ಳಿಗಳಲ್ಲಿ 7,21,000ಕ್ಕೂ ಹೆಚ್ಚು ಜನರು ಪರಿಣಾಮಕ್ಕೊಳಗಾಗಿದ್ದಾರೆ. ಗರಿಷ್ಠ ಮಟ್ಟದಲ್ಲಿ ಸುಮಾರು 35,000 ಹೆಕ್ಟೇರ್ ಬೆಳೆ ನೀರಿನಲ್ಲಿ ಮುಳುಗಿ ಹೋಗಿದೆ. 2.56 ಲಕ್ಷಕ್ಕೂ ಹೆಚ್ಚು ಜಾನುವಾರುಗಳು ಈ ನೀರಿನ ಪ್ರವಾಹಕ್ಕೆ ಕೊಚ್ಚಿ ಹೋಗಿವೆ. ಒಂದು ರೈತ ಕುಟುಂಬ ದನಗಳ ನಷ್ಟವು ಎಲ್ಲವನ್ನೂ ಕಳೆದುಕೊಂಡಂತೆ ನಮ್ಮೆಲ್ಲರಿಗೂ ಗೊತ್ತಿದೆ. ರೈತರ ಬದುಕು, ಅವರ ಜೀವನ ಹೊಲ ಮತ್ತು ದನಕರುಗಳ ಮೇಲೆ ಅವಲಂಬಿತವಾಗಿದೆ. ಇಷ್ಟೆಲ್ಲ ಒಂದು ಪ್ರವಾಹಕ್ಕೆ ತುತ್ತಾಗಿರುವಂತಹ ಅಸ್ಸಾಂ ರಾಜ್ಯದ ಜನಗಳು ಇವತ್ತ ನಿರಾಶ್ರಿತರಾಗಿದ್ದಾರೆ. ಜೀವನೋಪಾಯಕ್ಕೆ ಯಾವ ಆಧಾರವೂ ಕೂಡ ಇಲ್ಲ. ಈ ಒಂದು ಪ್ರವಾಹ ಎಂತ ಒಂದು ವಿಕೋಪಕ್ಕೆ ಹೋಗಿದೆ ಅಂದ್ರೆ, ಅಸ್ಸಾಂ ರಾಜ್ಯದ ಸುಮಾರು 40% ಭಾಗ ನೀರಿನಲ್ಲಿ ಮುಳುಗಡೆಯಾಗಿದೆ. ಇದು ಈ ಬ್ರಹ್ಮಪುತ್ರ ನದಿ ಏನಿದೆ ಅದು ಹಿಮಾಲಯದಿಂದ ಹರಿಯುತ್ತದೆ. ಈ ಪ್ರವಾಹ ಹೊಸದೇನಲ್ಲ. ಈ ಪ್ರವಾಹ ಪ್ರತಿ ವರ್ಷ ಕೂಡ ಈ ನೀರನ್ನ ರಭಸದಿಂದ ತಂದು ಅಸ್ಸಾಮಿನ ಮಣ್ಣನ್ನು ಕುತ್ಕೊಂಡು ಹೋಗುತ್ತೆ, ಅಲ್ಲಿನ ಮನೆಗಳನ್ನು ಕುತ್ಕೊಂಡು ಹೋಗುತ್ತೆ, ಅಲ್ಲಿನ ಹೊಲಗಳನ್ನ ಸಂಪೂರ್ಣ ಸರ್ವನಾಶ ಮಾಡುತ್ತೆ, ಬೆಳೆಗಳನ್ನು ಸಂಪೂರ್ಣ ಸರ್ವನಾಶ ಮಾಡುತ್ತೆ. ಆದರೆ ಇಂಥ ಒಂದು ಪ್ರವಾಹ ಪದೇ ಪದೇ ಬರ್ತಾ ಇದ್ರೂ ಕೂಡ ಅಲ್ಲಿನ ಆಡಳಿತ ಆಗಲಿ ಅಥವಾ ನಮ್ಮ ದೇಶದ ಕೇಂದ್ರ ಸರ್ಕಾರ ಆಗಲಿ ಯಾವುದೇ ಮುನ್ನೆಚ್ಚರಿಕೆ ಕ್ರಮಗಳನ್ನು ಸರಿಯಾಗಿ ತೆಗೆದುಕೊಳ್ಳದೆ ಇರುವುದರಿಂದ ಪ್ರವಾಹದ ಪರಿಸ್ಥಿತಿ ಮತ್ತಿಷ್ಟು ಭೀಕರವಾಗ್ತಾ ಇದೆ. ಇಷ್ಟೆಲ್ಲ ಪ್ರವಾಹ ಬಂದು ಜನ ಬೀದಿ ಪಾಲಾಗಿದ್ದಾರೆ. ಅವರಿಗೆ ಜೀವನೋಪಾಯಕ್ಕೆ ಯಾವುದೇ ಆಧಾರ ಕೂಡ ಇಲ್ಲ. ಹೀಗಾಗಿ ನಮ್ಮ ರೈತ ಸಂಘಟನೆ AIKKMS ವತಿಯಿಂದ ನಾವು ಅಸ್ಸಾಂ ಜನರ ನೆರವಿಗೆ ಮುಂದೆ ಬರಲು ನಾವು ರೈತರಲ್ಲಿ, ಮುಖ್ಯವಾಗಿ ಜನಸಾಮಾನ್ಯರಲ್ಲಿ ನಾವು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ಅಸ್ಸಾಂ ಪ್ರವಾಹವನ್ನು ರಾಷ್ಟ್ರೀಯ ವಿಪತ್ತು ಅಂತ ಘೋಷಣೆ ಮಾಡಬೇಕು. ತಕ್ಷಣವೇ ಒಂದು ಹಣಕಾಸು ಪ್ಯಾಕೇಜ್ ಅನ್ನು ಅವರಿಗೆ ಕೊಡಬೇಕಂತೇಳಿ ನಾವು ನಮ್ಮ AIKKMS ರೈತ ಸಂಘಟನೆಯಿಂದ ನಾವು ಕೇಳ್ಕೊಳ್ತಾ ಇದ್ದೀವಿ. ಆಹಾರ, ಸುರಕ್ಷಿತ ಕುಡಿಯುವ ನೀರು ಕೂಡ ಇಲ್ಲ ಅವರಿಗೆ. ಆಮೇಲೆ ನೈರ್ಮಲ್ಯ, ಬಟ್ಟೆ ಇಲ್ಲ, ಹೊಚ್ಕೊಳ್ಳೋಕೆ ಕಂಬಳಿಗಳಿಲ್ಲ, ಮತ್ತು ಏನು ಬದುಕಲಿಕ್ಕೆ ಮನೆಗಳಿತ್ತು, ಮನೆಗಳೆಲ್ಲ ಬಿದ್ದೋಗಿರೋದ್ರಿಂದ ಬೀದಿ ಮೇಲೆ ಬಿದ್ದಿದ್ದಾರೆ. ಇವತ್ತು ಅವರಿಗೆ ಒಂದು ಶಿಬಿರಗಳನ್ನು ನಡೆಸಬೇಕು. ಎಷ್ಟೋ ಮಹಿಳೆಯರು, ವೃದ್ಧರು, ಅಂಗವಿಕಲರು ಅವರು ಯಾವುದೇ ವ್ಯವಸ್ಥೆ ಇರಲಾರದೆ ಹೊರ ಪ್ರದೇಶದಲ್ಲಿ ಜೀವನ ಮಾಡುವಂತ ಪರಿಸ್ಥಿತಿ ನಾವು ಇವತ್ತು ನೋಡ್ತಾ ಇದ್ದೀವಿ. ಹೀಗಾಗಿ ಎಲ್ಲ ಪ್ರವಾಹ ಪೀಡಿತ ಜನರಿಗೆ ಒಂದು ವೈದ್ಯಕೀಯ ನೆರವನ್ನು ನೀಡಬೇಕಾಗಿದೆ. ತುರ್ತಾಗಿ ಒಂದು ಮೊಬೈಲ್ ತಂಡಗಳನ್ನು ರಚಿಸಿ ಹಾನಿಗೊಳಗಾದಂಥ ಎಲ್ಲ ಹಳ್ಳಿಗಳಿಗೆ ಆ ಮೊಬೈಲ್ ತಂಡಗಳು ಹೋಗಿ ಅವರಿಗೆ ಔಷಧಿಗಳನ್ನು, ಉಪಚಾರವನ್ನ ಕೊಡುವಂಥ ಅವಶ್ಯಕತೆ ಇದೆ. ಮತ್ತು ಈ ಬಲಿಪಶುಗಳಾಗಿರುವಂಥ ಕುಟುಂಬಗಳಿಗೆ ಒಂದು ವರ್ಷಕ್ಕೆ ಸಾಕಾಗುವಷ್ಟು ಸೀಮೆ ಎಣ್ಣೆ, ಅಡಿಗೆ ಅನಿಲವನ್ನು ಮತ್ತು ಪಡಿತರವನ್ನು ಕೊಡಲಿಕ್ಕೆ ನಾವು ಸರ್ಕಾರವನ್ನು ಒತ್ತಾಯಿಸ್ತಾ ಇದ್ದೀವಿ. ಈ ಒಂದು ಪ್ರವಾಹದಲ್ಲಿ ಕೊಚ್ಚಿ ಹೋದಂಥ ಮನೆಗಳು, ಭೂಮಿ, ಬೆಳೆಗಳು, ದನಗಳು, ದೋಣಿಗಳು, ಮಗ್ಗಗಳು, ಅಂಗಡಿಗಳು, ಉಪಕರಣಗಳಿಗೆ ಸರ್ಕಾರ ಕೂಡಲೇ ಪರಿಹಾರವನ್ನ ಘೋಷಣೆ ಮಾಡಲಿಕ್ಕೆ ನಾವು ಕೇಳ್ತಾ ಇದ್ದೀವಿ. ಮನೆ ಕಳೆದುಕೊಂಡಿರುವಂಥ ಎಲ್ಲರಿಗೆ
ಸುಸಜ್ಜಿತ ಮನೆಗಳನ್ನು ನಿರ್ಮಿಸಿ ಭೂ ರೈತರಿಗೆ ಮತ್ತು ಸವಿತದಿಂದ ಸ್ಥಳಾಂತರಗೊಂಡಿರುವ ಜನರಿಗೆ ಭೂಪಟ್ಟಗಳನ್ನು ನೀಡಬೇಕಾಗಿದೆ ಮತ್ತು ಎಲ್ಲ ಬಲಿಪಶು ಕುಟುಂಬಗಳಿಗೆ ಶಾಶ್ವತ ಉದ್ಯೋಗಗಳನ್ನು ಒದಗಿಸಿ ಮತ್ತು ಸಕಾಲದಲ್ಲಿ ವೇತನ ಪಾವತಿಯೊಂದಿಗೆ ಅವರಿಗೆ ಒಂದು ಉದ್ಯೋಗದ ಭರವಸೆಯನ್ನು ಒದಗಿಸಬೇಕಾಗಿದೆ. ಒಡ್ಡುಗಳು ದುರಸ್ತಿ, ಎತ್ತರಿಸುವುದು, ಹೂಳು ತೆಗೆಯುವುದು, ಹೂಳೆತ್ತುವುದು, ಜೌಗು ಪ್ರದೇಶಗಳು, ನೈಸರ್ಗಿಕ ಒಳಚರಂಡಿಗಳ ಪುನರ್ಸ್ಥಾಪನೆ, ಕಾರ್ಯನಿರ್ವಹ ಮುಂಚಿನ ಎಚ್ಚರಿಕೆ ವ್ಯವಸ್ಥೆ ಮಾಡದೇ ಇರುವುದರಿಂದ ಇಂತಹ ಪ್ರಭಾವಗಳು ಮೇಲಿಂದ ಮೇಲೆ ಬರ್ತಾ ಇದೆ. ಆದರೆ ಇಂಥ ಪ್ರಭಾವಕ್ಕೆ ತುತ್ತಾದಂಥ ಜನರಿಗೆ ಒಂದೆಡೆ ಸರ್ಕಾರಗಳು ತೀವ್ರವಾದಿ ಅಂದರೆ ಯುದ್ಧೋಪಾದಿಯಲ್ಲಿ ಪರಿಹಾರಗಳನ್ನು ಒದಗಿಸಬೇಕಾಗಿರೋದು ಅತ್ಯಂತ ಅವಶ್ಯಕ. ಅದೇ ರೀತಿ ಮಾನವೀಯ ದೃಷ್ಟಿಯಿಂದ ನಾವು ಇವತ್ತ ಒಂದು ರೈತ ಸಂಘಟನೆ AIKKMS ರೈತ ಸಂಘಟನೆಯಿಂದ ನಮ್ಮ ಅಖಿಲ ಭಾರತ ಸಮಿತಿಯ ಕರೆಯ ಮೇರೆಗೆ ಇಡೀ ರಾಷ್ಟ್ರಾದ್ಯಂತ ನಾವು ಜನಗಳಿಗೆ ಕರೆ ಕೊಡ್ತಾ ಇದ್ದೀವಿ. ನಿಮ್ಮ ಕೈಲಿ ಸಾಧ್ಯ ಆದಷ್ಟು ಹಣ ಸಹಾಯವನ್ನು ನೀಡಿ ಈ ಒಂದು ಅಸ್ಸಾಂ ಜನರ ಬದುಕಿಗೆ ಆಸರೆ ಆಗಲಿಕ್ಕೆ, ಔಷಧ ಉಪಚಾರವನ್ನು ನೀಡಲಿಕ್ಕೆ, ಆಹಾರ ಸೌಕರ್ಯಗಳನ್ನು ಕೊಡಲಿಕ್ಕೆ, ಬಟ್ಟೆ ಬರೆಗಳನ್ನು ಕೊಡಲಿಕ್ಕೆ ಹಾಗೂ ಅವರಿಗೆ ಒದ್ದುಕೊಳ್ಳಲಿಕ್ಕೆ ಕಂಬಳಿಗಳನ್ನು ವಿತರಿಸಲಿಕ್ಕೆ ಬೇಕಾಗಿರುವಂಥ ಖರ್ಚು ವೆಚ್ಚವನ್ನು ಸಂಗ್ರಹ ಮಾಡಲಿಕ್ಕೆ ನಾವಿವತ್ತ ಜನಗಳಿಂದ ಹಣ ಸಂಗ್ರಹವನ್ನು ಮಾಡಲಿಕ್ಕೆ ಕರೆ ಕೊಡ್ತಾ ಇದ್ದೀವಿ. ನಮ್ಮ AIKKMS ಕಾರ್ಯಕರ್ತರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೂಡ ಬೇರೆ ಬೇರೆ ಜಿಲ್ಲೆಗಳಲ್ಲಿ, ಹಳ್ಳಿಗಳಲ್ಲಿ, ನಗರ ಪ್ರದೇಶದಲ್ಲಿ ಜನಗಳ ಹತ್ರ ಹೋಗಿ ಈ ಒಂದು ಅಸ್ಸಾಂನಲ್ಲಿ ಆಗಿರುವಂಥ ಪ್ರವಾಹ ಪೀಡಿತ ಜನರಿಗೆ ಪುನರ್ವಸತಿ ಕಲ್ಪಿಸಲಿಕ್ಕೆ, ಅವರಿಗೆ ತಕ್ಷಣದ ನೆರವನ್ನು ಒದಗಿಸಲಿಕ್ಕೆ ಮುಂದೆ ಬರಬೇಕಂತ ಹೇಳ್ಬಿಟ್ಟು ನಾನು ಎಲ್ಲ ಜನತೆಯಲ್ಲಿ, ಅದರಲ್ಲಿ ಮುಖ್ಯವಾಗಿ ನಮ್ಮ ರೈತ ಬಾಂಧವರಲ್ಲಿ ಮನವಿ ಮಾಡಿಕೊಳ್ತೇನೆ. ಇಂಥ ಒಂದು ಸಂಕಷ್ಟ ಪರಿಸ್ಥಿತಿ ದೇಶದ ಯಾವುದೇ ಮೂಲೆಯಲ್ಲಿ ನಿರ್ಮಾಣ ಆಗಿದ್ರೂ ಕೂಡ ನಾವು ಮಾನವೀಯತೆ ದೃಷ್ಟಿಯಿಂದ ಅವರಿಗೆ ಸಹಕಾರವನ್ನು ನೀಡಬೇಕಾಗಿದೆ. ಇದು ಪ್ರವಾಹ, ನೈಸರ್ಗಿಕ ಪ್ರವಾಹ, ಅದಕ್ಕೆ ಮನುಷ್ಯನ ದುರಾಕ್ರಮಣ ಕೂಡ ಕಾರಣ ಆಗಿದೆ, ಅವರ ನೀತಿಗಳು ಕೂಡ ಕಾರಣ ಆಗಿದೆ. ಪರಿಸರ ನಾಶ ಮಾಡುವಂಥದ್ದು ಆಗಿರ್ಬೋದು, ಅಥವಾ ಅವೈಜ್ಞಾನಿಕವಾಗಿ ಗಣಿಗಾರಿಕೆ ಮಾಡುವಂಥದ್ದಾಗಿರ್ಬೋದು, ಇಂಥ ಹಲವಾರು ಕ್ರಮಗಳಿಂದಾಗಿ ಅರಣ್ಯ ನಾಶ ಮಾಡಿರುವಂಥದ್ದಾಗಿರ್ಬೋದು, ಇಂಥ ಹಲವಾರು ಕ್ರಮಗಳಿಂದಾಗಿ ಪ್ರವಾಹ ಮತ್ತಿಷ್ಟು ವಿಕೋಪಕ್ಕೆ ಹೋಗಿ ತೀವ್ರವಾದಂಥ ಹಾನಿಯನ್ನು ಮಾಡಲಿಕ್ಕೆ ಸಾಧ್ಯ ಆಗಿದೆ. ಆದ್ದರಿಂದ ಇಂಥ ಕ್ರಮಗಳನ್ನು, ವೈಜ್ಞಾನಿಕ ಕ್ರಮಗಳನ್ನು ಅನುಸರಿಸಬೇಕು. ಪ್ರವಾಹ ತಡೆಗಟ್ಟಲಿಕ್ಕೆ ಬೇಕಾದಂಥ ಒಡ್ಡುಗಳನ್ನು ನಿರ್ಮಾಣ ಮಾಡೋದಾಗಲಿ, ಅಥವಾ ಅವರಿಗೆ ಸುರಕ್ಷಿತ ಸ್ಥಳಗಳಲ್ಲಿ ಮನೆಗಳನ್ನು ನಿರ್ಮಿಸಿಕೊಡೋದಾಗಲಿ, ಅಥವಾ ಅವರ ಜೀವನೋಪಾಯ ಯಾವುದೇ ರೀತಿ ಪ್ರವಾಹಕ್ಕೆ ಪ್ರತಿ ವರ್ಷ ತೊಂದರೆ ಆಗದೇ ಇರುವಂಥ ರೀತಿಯಲ್ಲಿ ಎಲ್ಲ ರೀತಿಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸಬೇಕಾಗಿದ್ದು ಅಸ್ಸಾಂ ಸರ್ಕಾರದ ಮೂಲಭೂತ ಜವಾಬ್ದಾರಿಯಾಗಿದೆ, ಹಾಗೂ ಅದೇ ರೀತಿ ಕೇಂದ್ರ ಸರ್ಕಾರದ ಮೂಲಭೂತ ಜವಾಬ್ದಾರಿಯಾಗಿದೆ. ಈ ದಿಶೆಯಲ್ಲಿ ಈ ಕ್ಷಣದಲ್ಲಿ ಯಾವುದೇ ತಡ ಮಾಡದೆ ಎರಡು ಸರ್ಕಾರಗಳು ಅಲ್ಲಿನ ಜನತೆಗೆ ಬೇಕಾಗಿರುವ ಎಲ್ಲ ಸೌಕರ್ಯಗಳನ್ನು, ಊಟ, ವಸತಿ, ಆರೋಗ್ಯ ಸೌಕರ್ಯಗಳು, ಔಷಧಿಗಳು, ಬಟ್ಟೆ ಬರೆಗಳು, ಒದ್ಕೊಳ್ಳಕ್ಕೆ ಕಂಬಳಿಗಳನ್ನು ಕೊಡುವುದಕ್ಕೆ ಕೂಡಲೇ ಮುಂದೆ ಬರಬೇಕು. ಯುದ್ಧೋಪಾದಿಯಲ್ಲಿ ಕಾರ್ಯಗಳನ್ನು ಕೈಗೊಳ್ಳಬೇಕು. ಮತ್ತು ಅದೇ ರೀತಿ ಜನರು ಕೂಡ ಮುಂದೆ ಬಂದು ಈ ಒಂದು ಪರಿಹಾರ ಕಾರ್ಯಗಳಲ್ಲಿ ಕೈಗೊಳ್ಳಬೇಕು, ಸಹಾಯ ಮಾಡಬೇಕು. ಹಾಗೂ ಮಾನವೀಯತೆ ಧೋರಣೆಯಿಂದ ಅವರಿಗೆ ನಾವು ನೆರವನ್ನು ನೀಡಬೇಕಾಗಿದೆ. ನೀವೆಲ್ಲರೂ ಮುಂದೆ ಬರಬೇಕಂತ ಹೇಳ್ಬಿಟ್ಟು ಎಲ್ಲ ಜನತೆಗೆ ನಾನು ನಮ್ಮ AIKKMS ರೈತ ಸಂಘಟನೆಯಿಂದ ಮನವಿ ಮಾಡಿಕೊಳ್ತಿದ್ದೇನೆ. ಧನ್ಯವಾದಗಳು.